ಬಿಸಿಲು ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಈ ಬಿಸಿಲು ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಿಲ್ಲಿಸಿದಂತ 4 ಕಾರುಗಳು ಕೂಡ ಧಗಧಗಿಸಿ ಸುಟ್ಟು ಹೋಗಿವೆ. ಬಿಸಿಲಿನ ತಾಪಕ್ಕೆ ಹೊತ್ತಿ ಉರಿದಿರೋದು 4 ಕಾರುಗಳು. ಶೋರೂಮ್ ಮುಂದೆ ನಿಲ್ಲಿಸಿದಂಥ ಮಹೇಂದ್ರ ಕಾರುಗಳಿಗೆ ಏಕಾಏಕಿ ಬೆಂಕಿ ಹತ್ಕೊಂಡಿದೆ. ಗಡಿಭಾಗ ಹೊಸೂರಿನ ಬೆತ್ತಲಪಲ್ಲಿಯಲ್ಲಿ ಆಗಿರುವಂಥ ಘಟನೆ ಇದು. ಕಾರ್ ಶೋರೂಮ್ಗೆ ಹೊಂದಿಕೊಂಡಂತಿರುವಂಥ ಸರ್ಕಾರಿ ಶಾಲೆಯಲ್ಲಿ ಕಾರುಗಳನ್ನು ನಿಲ್ಲಿಸಿದ್ದಾರೆ. ಕಾರುಗಳಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಶಾಲೆಯಿಂದ ಮಕ್ಕಳೆಲ್ಲ ಹೊರ ಓಡಿದ್ದಾರೆ. ಹೇಗೆ ಶಾಲೆಯ ಆವರಣದಲ್ಲಿ ಈ ಕಾರುಗಳನ್ನು ನಿಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಟ್ರು? ಶೋರೂಮ್ಗೆ ಹೊಂದ್ಕೊಂಡಿರುವಂಥ ಸರ್ಕಾರಿ ಶಾಲೆ ಇದು. ಸೊ ಅಲ್ಲಿ ಶಾಲೆ ಆವರಣದೊಳಗಡೆ ನಿಲ್ಲಿಸಿದ್ರಾ ಅಥವಾ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಶಾಲಾ ಮಕ್ಕಳು ಆಚೆ ಹೋದ್ರ? ಗಾಬರಿ ಅಂತೂ ಆಗೇ ಆಗುತ್ತೆ, ಯಾರಿಗಾಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ನ ಪ್ರತಿನಿಧಿ ಅಂಬರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಶ್, ಇನ್ನೂ ಬಿಸಿಲು ಆರಂಭವಾಗಿಲ್ಲ, ಈಗಷ್ಟೇ ಶುರು ಆಗಿದೆ, ಇನ್ನೂ ವಿಪರೀತವಾಗಿ ಹೋಗಬೇಕು. ಅದರ ಮಧ್ಯದಲ್ಲಿ ಈ ಕಾರುಗಳಿಗೆ ಈ ರೀತಿಯಾಗಿ ಬೆಂಕಿ ಹತ್ಕೊಳ್ತಾ ಇರೋದು ಬಹಳ ಅನುಮಾನಕ್ಕೆಡೆ ಮಾಡಿ ಕೊಡ್ತಾ ಇದೆ. ಖಂಡಿತ ಅರುಣ್, ಯಾಕಂದ್ರೆ ಮಹೇಂದ್ರ ಶೋರೂಮ್ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಹೊಸ ಕಾರುಗಳನ್ನ ನಿಲ್ಲಿಸಿದ್ರು. ಅಂದ್ರೆ ಅದರಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿರೋದು. ಅಂದ್ರೆ ಆನೇಕಲ್ ಗಡಿ ಭಾಗದ ಹೊಸೂರಿನಲ್ಲಿ ಈ ಒಂದು ಘಟನೆ ಆಗಿದೆ. ಅಂದ್ರೆ ಕಾರ್ ಶೋರೂಮ್ ಪಕ್ಕದಲ್ಲಿ ನಿಲ್ಲಿಸಿರುವಂತ ಕಾರುಗಳಿಗೆ ಯಾವ ರೀತಿ ಬೆಂಕಿ ಎತ್ಕೊಳ್ತು ಅನ್ನೋದು ಈಗ ಪೊಲೀಸರು ಪ್ರಶ್ನೆ ಆಗಿರೋದು. ಪೊಲೀಸರು ಸಹ ತನಿಖೆ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಪಕ್ಕದಲ್ಲೇ ಶಾಲೆ ಇದೆ, ಒಂದ್ ಕಡೆಗೆ ಕಾರುಗಳಿಗೆ ಬೆಂಕಿ ಬಿದ್ದಿತ್ತು. ಹಾಗಾಗಿ ಶಾಲಾ ಮಕ್ಕಳಲ್ಲಿ ಒಂದು ರೀತಿ ದೊಡ್ಡ ಆತಂಕ ಶುರು ಆಗ್ತದೆ. ಯಾಕಂದ್ರೆ 4 ಕಾರುಗಳಲ್ಲಿ ಏಕಾಏಕಿ ಬೆಂಕಿ ಹಚ್ಕೊಂಡಾಗ ಅಲ್ಲಿದ್ದ ಮಕ್ಕಳು ಒಂದು ರೀತಿ ಆತಂಕದಲ್ಲಿ ಶಾಲೆಯಿಂದ ಹೊರ ಬರ್ತಾರೆ. ಆದ್ರೆ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಜೊತೆಗೆ ಸ್ಥಳಕ್ಕೆ ಹೊಸೂರಿನ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೋಗಿ ಬೆಂಕಿಯನ್ನ ನಂದಿಸುವ ಕಾರ್ಯಾಚರಣೆ ಮಾಡ್ತಿರೋಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಮಹೇಂದ್ರ ಶೋರೂಮ್ ಅವರ ಕಾರುಗಳನ್ನು ಶೋರೂಮ್ ಅವ್ರು ತಂದು ಅಲ್ಲಿ ನಿಲ್ಸಿದ್ರು. ಆದ್ರೆ ಶೋರೂಮ್ ಅಧಿಕಾರಿಗಳು ಯಾಕೆ ಸರಿಯಾಗಿ ಗಮನಿಸ್ಕೊಂಡಿಲ್ವೋ ಅಥವಾ ಪಕ್ಕದಲ್ಲಿ ಎಲ್ಲಾದ್ರೂ ಬೆಂಕಿ ಎತ್ಕೊಂಡಿದೆ, ಇದ್ರ ಬಗ್ಗೆ ಸಹ ಈಗ ಪೊಲೀಸರು ತನಿಖೆ ಮಾಡ್ತಿರೋದು. ಒಟ್ಟಿಗ ಆ ಘಟನೆಯಲ್ಲಿ 4 ಕಾರುಗಳು ಸಂಪೂರ್ಣ ಸುಟ್ಟು ಕರಕಲಾಗಿರುವಂತದ್ದು ತಿಳಿದು ಬರ್ತಾ ಇರೋದು. ಅರುಣ್, ಓಕೆ ಅಂಬರೀಶ್, ಬಟ್ ಶಾಲೆಯ ಆವರಣದಲ್ಲಿ ಇದನ್ನು ನಿಲ್ಲಿಸಿದ್ದ ಅಥವಾ ಶಾಲೆಗೆ ಹೊಂದಿಕೊಂಡಂತೆ ಈ ಶೋರೂಮ್ ಇರೋದ್ರಿಂದ ಮಕ್ಕಳಲ್ಲಿ ಗಾಬರಿ ಆಗಿದ್ದ? ಅರುಣ್, ಮಹೇಂದ್ರ ಶೋರೂಮ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಅದ್ರ ಪಕ್ಕದಲ್ಲಿ ಶಾಲಾ ಕಟ್ಟಡ ಇರುತ್ತದೆ. ಆದ್ರೆ ಅದು ಸಪರೇಟ್ ಕಾಂಪೌಂಡ್ ಇರೋದ್ರಿಂದ ಶಾಲಾ ಆವರಣಕ್ಕೆ ಹೊಂದ್ಕೊಂಡಂತೆ ಈ ಒಂದು ಕಾರುಗಳನ್ನ ನಿಲ್ಲಿಸಲಾಗಿತ್ತು. ಆದ್ರೆ ಶಾಲೆಗೂ ಇದಕ್ಕೆ ಸಂಬಂಧ ಇಲ್ಲ. ಮಹೇಂದ್ರ ಶೋರೂಮ್ ಅವರ ಜಾಗದಲ್ಲೇ ಇವ್ರು ನಿಲ್ಲಿಸ್ಕೊಂಡಿದ್ರು. ಆದ್ರೆ ಕಾಂಪೌಂಡ್ ಪಕ್ಕದಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಏಕಾಏಕಿ ಮಕ್ಕಳಲ್ಲಿ ಒಂದ್ ರೀತಿ ಆತಂಕ ಆಯಿತು. ಇಲ್ಲಿ ಶಾಲೆಗೆ ಬೆಂಕಿ ಬೀಳುತ್ತೆ ಅಂತೇಳಿ ಭಯದಲ್ಲಿ ಎಲ್ಲಾ ಮಕ್ಕಳು ಸಹ ಆಚೆ ಹೊರ ಬಂದಿದ್ರು. ಹಾಗಾಗಿ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸರು ಹೋಗಿ ಮಕ್ಕಳನ್ನು ಸಹ ಸಮಾಧಾನ ಮಾಡಿ ಈಗ ಬೆಂಕಿಯನ್ನು ನಂದಿಸುವಂತ ಕಾರ್ಯಾಚರಣೆ ಮುಗಿಯೋ ಹಂತಕ್ಕೆ ಬಂದಿದೆ. ಹಾಗಾಗಿ ಮಕ್ಕಳನ್ನು ಸಹ ಸಮಾಧಾನ ಮಾಡಿ ಮತ್ತೆ ಶಾಲೆಗೆ ಕರ್ಕೊಂಡು ವಾಪಸ್ಸು ಟೀಚರ್ಗೆ ಅಲ್ಲಿರೋ ಶಿಕ್ಷಕರಿಗೆ ಈಗ ವಾಪಸ್ ಕರ್ಕೊಂಡು ಹೋಗಿರುವಂತದ್ದು. ಅರುಣ್, ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಆನೇಕಲ್ನಲ್ಲಿ 4 ಕಾರುಗಳಿಗೆ ಬೆಂಕಿ ಹತ್ಕೊಂಡಿದೆ. ಅದು ಬಿಸಿಲಿನ ಬೇಗೆಯಿಂದ ಈ ರೀತಿಯಾಗಿ ಬೆಂಕಿ ಆವರಿಸಿಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ವರದಿ. ಬಟ್ ಗೊತ್ತಿಲ್ಲ, ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೂ ಕೂಡ ಬೆಂಗಳೂರಿನಲ್ಲಿ ವಿಪರೀತವಾಗಿ ಬಿಸಿಲಿಗೆ ಹೋಗಬೇಕಾಗತ್ತೆ. ಬೇಸಿಗೆ ಇನ್ನೂ ಆರಂಭವಾಗಿಲ್ಲ, ಜಸ್ಟ್ ಒಂದು ಸ್ಯಾಂಪಲ್ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ. ಅದರ ಮಧ್ಯದಲ್ಲಿ 4 ಕಾರುಗಳು ಬೆಂಕಿಗೆ ಅನಾಹುತ ಆಗಿದೆ.